ದಿನಾಂಕ 6/3/25ರಂದು 4 ಜನ ಪ್ರವಾಸಿಗರು ತುಂಗಭದ್ರಾ ಎಡದಂಡೆ ಹತ್ತಿರ ಇರತಕ್ಕಂಥ ಹಾರ್ಟ್ಲ್ಯಾಂಡ್ ಹೋಮ್ ಸ್ಟೇನಲ್ಲಿ ಅವರು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ವಾಸವಾಗಿರ್ತಾರೆ. ಅದರ ಓನರ್ ಬಂದು ಅಂಬಿಕಾ ಪರಮೇಶ್ವರ ನಾಯರ್, 29 ವರ್ಷ. ಅವರು ತಮಿಳುನಾಡಿನವರು. ಅವರು ಆನೆಗುಂದಿಗೆ ಬಂದು ಸುಮಾರು 4 ವರ್ಷ 6 ತಿಂಗಳಿಂದ 2 ಹೋಮ್ ಸ್ಟೇಗಳನ್ನು ಅವರು ಲೀಸಿಗೆ ತಗೊಂಡು ವ್ಯಾಪಾರ ನಡೆಸ್ತಿರ್ತಾರೆ. ಅವರು 6ನೇ ತಾರೀಕು 4 ಜನ, 2 ವಿದೇಶಿಯರು ಮತ್ತು 2 ಭಾರತೀಯರು. ವಿದೇಶಿಯರ ಹೆಸರು ಡ್ಯಾನಿಯಲ್ ಸನ್ ಆಫ್ ಪೈಟಸ್, ಏಜ್ 23, US ನ್ಯಾಷನಲಿಸ್ಟ್. ಅವರಿಗೆ ಡ್ಯುಯಲ್ ನ್ಯಾಷನಾಲಿಟಿ ಇರುತ್ತೆ, ಪೋಲ್ಯಾಂಡ್ ಮತ್ತು ಅಮೆರಿಕ. ಎರಡನೇ ಅವರು ನಾಮ ಅಂಥೇಳಿ, ಡಾಟರ್ ಆಫ್ ಹಬೂಷಾ, ಇಸ್ರೇಲಿ ನ್ಯಾಷನಲಿಸ್ಟ್. ಮೂರನೇ ಅವರು ಪಂಕಜತಂ ಅಮೃತರಾವ್ ಪಾಟೀಲ್, ಮಹಾರಾಷ್ಟ್ರದವರು, ನಾಸಿಕ್, ಮಹಾರಾಷ್ಟ್ರ. ಇನ್ನೊಬ್ಬರು ಬಿಭಾಷಾ ಅಂತಕ್ಕಂಥವ್ರು, ಒರಿಸ್ಸಾದವರು. ಈ 4 ಜನ ಹೋಮ್ ಸ್ಟೇನಲ್ಲಿ ಇರ್ತಾರೆ. ಊಟ ಎಲ್ಲ ಆದಮೇಲೆ 6ನೇ ತಾರೀಕು ನಕ್ಷತ್ರ ವೀಕ್ಷಣೆ ಮಾಡಬೇಕು ಅಂಥೇಳಿ, ಸ್ಟಾರ್ ಗೇಜಿಂಗ್ ಅಂತ ಕರೀತಾರೆ, ತುಂಗಭದ್ರಾ ಎಡದಂಡೆ ನಾಲೆಯ ಪಕ್ಕದಲ್ಲಿ ಹೋಗಿ ಅವರೆಲ್ಲ ಗಿಟಾರು ಮತ್ತು ಗಿಟಾರ್ ಬಾರಿಸ್ಕೊಂಡು ಗಾಯನ ಮಾಡಿಕೊಂಡು ಅವರು ಕುಳಿತಿರ್ತಾರೆ. ಸುಮಾರು ರಾತ್ರಿ 10:30 ಗಂಟೆಯಲ್ಲಿ 3 ಜನ ವ್ಯಕ್ತಿಗಳು ಅಲ್ಲಿ ಬಂದು ಅವ್ರನ್ನ ಮೋಟ್ರ್ ಬೈಕಲ್ಲಿ ಬಂದು ನಿಲ್ಲಿಸಿ, ಇಲ್ಲಿ ಪೆಟ್ರೋಲ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಅವರು ಇಲ್ಲ, ಇಲ್ಲಿ ಪೆಟ್ರೋಲ್ ಸಿಕ್ಕೋದಿಲ್ಲ, ಸಣಾಪುರ ಗ್ರಾಮ ಮುಂದಕ್ಕೆ ಹೋಗಿ ಅಲ್ಲಿ ಸಿಕ್ಕತ್ತೆ ಅಂತ ಅಂಬಿಕಾ ಅಂತಕ್ಕಂಥವರು ಹೇಳಿದ್ದಾರೆ. ಆಗ ಅವರು ಹಾಗಾದರೆ ದುಡ್ಡು ಕೊಡಿ ಅಂಥೇಳಿ ಒತ್ತಾಯ ಮಾಡಿದ್ದಾರೆ. ಬಿಭಾಷಾ ಅಂತಕ್ಕಂಥವರು ಯಾರು ಒರಿಸ್ಸಾದಿಂದ ಬಂದಿದ್ದಾರೆ, ಅವರು ಒಂದು 20 ರೂಪಾಯಿ ಕೊಡ್ತಾರೆ. ಆದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ, ಇನ್ನೂ ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾರೆ. ಹಣ ನಮ್ಮ ಹತ್ರ ಇಲ್ಲ ಅಂಥೇಳಿ ಹೀಗೆ ಘರ್ಷಣೆ, ಮಾತಿಗೆ ಮಾತು ಬೆಳೆದು ಒಂದು ರೀತಿಯಲ್ಲಿ ಘರ್ಷಣೆ ಆಗುತ್ತೆ. ಅವರನ್ನೆಲ್ಲ ನೂಕಾಡಿ ತಳ್ಳಾಡಿ ಅವ್ರನ್ನ ಆ ಕೆನಾಲ್ಗೆ, ತುಂಗಭದ್ರಾ ಎಡದಂಡೆ ಕೆನಾಲ್ ಏನಿತ್ತು ಆ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಡ್ಯಾನಿಯಲ್ಲು, ಪಂಕಜು ಮತ್ತು ಬಿಭಾಷ್ ಇವರನ್ನು ಆ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಅವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಮಾತಾಡ್ತಿರ್ತಾರೆ, ಆ 3 ಜನ ಅಂತ. ಜೊತೆಗೆ ಅವರು ಅಂಬಿಕಾಳ ತಲೆಗೆ ಎಲ್ಲ ಹೊಡೆದು ಅವರಿಗೆ ಅತ್ಯಾಚಾರ ಕೂಡ ಮಾಡಿದ್ದಾರೆ. ಆಮೇಲೆ ಯಾರು ನಾಮ ಇಸ್ರೇಲಿ ನ್ಯಾಷನಲಿಸ್ಟ್ ಇದ್ದಾರೆ ಅವರನ್ನು ಕೂಡ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇವ್ರ ಹತ್ರ ಪರ್ಸ್ನಲ್ ಇದ್ದಿದ್ದು 9,500 ರೂಪಾಯಿ ಹಣ,
ಅಂಬಿಕಾಳ ಹತ್ರ ಮೊಬೈಲ್ ಫೋನ್ಗಳು ಅವೆಲ್ಲ ಕಿತ್ಕೊಂಡಿದ್ದಾರೆ. ಇಷ್ಟಾದ ಮೇಲೆ ಅವರು ಹೋಗಿದ್ದಾರೆ. ಡ್ಯಾನಿಯಲ್ ಮತ್ತು ಯಾರು 3 ಜನನ ತಳ್ಳಿದ್ರಲ್ಲ, ಅವರು 3 ಜನನೂ ಕೂಡ 3 ಜನನ ಎಸ್ಕೇಪ್ ಆಗಿದ್ದಾರೆ. ಆದರೆ ಒಬ್ಬರು ಬಿಭಾಷಾ ಅಂತಕ್ಕಂಥವ್ರು ಕೊಚ್ಕೊಂಡು ಹೋಗಿದ್ದಾರೆ. ಅವರಿಗೆ ಬಹುಶಃ ಗ್ರಿಪ್ ಸಿಗಲಿಲ್ವೋ ಅಥವಾ ಏನೂ ಗೊತ್ತಿಲ್ಲ, ಅವರು ಆ ಹೊಳೆಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅವರ ಬಾಡಿ ಮಾರನೇ ದಿವಸ ಸಿಕ್ಕತ್ತೆ. ಹೈಡಲ್ ಪವರ್ ಪ್ಲ್ಯಾಂಟ್ ಹತ್ರ ಮಲ್ಲಾಪುರ ಗ್ರಾಮದಲ್ಲಿ ಅವರ ಬಾಡಿ ಸಿಗುತ್ತೆ ನೆಕ್ಸ್ಟ್ ಡೇ. ಇವರು 3 ಜನ ಏನು ಈ ಅತ್ಯಾಚಾರ ಮತ್ತು ಈ ರೀತಿ ನಡ್ಕೊಂಡಿದ್ರು, ಒಬ್ಬರು 8ನೇ ತಾರೀಕು ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಮಲ್ಲೇಶ್ ಅಂತಕ್ಕಂಥವನು, ಇನ್ನೊಬ್ಬ ಚೇತನ ಸಾಯಿತಮ್ ಅಂತಕ್ಕಂಥವನು, 3ನೇವನು ಸಿಕ್ಕಿಲ್ಲ. ಅವ್ರನ್ನ ಹುಡುಕ್ತಾ ಇದ್ದಾರೆ. ಅವ್ರನ್ನ ಟ್ರ್ಯಾಕ್ ಮಾಡಿ ಅವರ ಲೊಕೇಶನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರನ್ನು ಸದ್ಯದಲ್ಲೇ ಅರೆಸ್ಟ್ ಮಾಡ್ತಾರೆ. ಯಾವಾಗ ಈ ಘಟನೆಯ ವಿಷಯ, ಯಾಕೆಂದರೆ ಇವರು ತಕ್ಷಣ ಇದೆಲ್ಲ ಆದಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಅಲ್ಲಿಗೆ ಬಂದು ಅಲ್ಲೆಲ್ಲ ಆ ಘಟನೆಯ ವಿವರ ತಗೊಂಡು ಇನ್ಸ್ಪೆಕ್ಟ್ರು ಮತ್ತು DYSP ಎಲ್ಲರೂ ಕೂಡ ಇಮಿಡಿಯೇಟಾಗಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಈ ಒಂದು ಯಾರು ಈ ಕೃತ್ಯವನ್ನು ಮಾಡಿದ್ರು ಅವರನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾರೆ. 8ನೇ ತಾರೀಕು ಘಟನೆ ನಡೆದಿದ್ದು 6ನೇ ತಾರೀಕು ರಾತ್ರಿ 10:30 ಗಂಟೆಗೆ. ಅವರು 7ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ಆ ಆಧಾರದ ಮೇಲೆ ಇಬ್ಬರನ್ನು ಈಗಾಗಲೇ ದಸ್ತಗಿರಿ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ. ಮುಂದೆ ಈಗಾಗಲೇ ಯಾರು ನಮ್ಮ 4 ಜನ ಅವರು ಪ್ರವಾಸಿಗರಿದ್ದರು, ಅವರಲ್ಲಿ ಒಬ್ಬರು ಏನು ತೀರೋಗಿದ್ದಾರೆ. ಇನ್ನು 3 ಜನದ ಸ್ಟೇಟ್ಮೆಂಟುಗಳು 164 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಸ್ಟೇಟ್ಮೆಂಟ್ನೆಲ್ಲ ಈಗಾಗಲೇ ರಾತ್ರಿಯೇ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮುಂದಿನ ತನಿಖೆ ಭಾಳ ತೀವ್ರವಾಗಿ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಗೆ SP ಅವರು, ಆ ಭಾಗದ IG ಅವರು, ಅವ್ರನ್ನೆಲ್ಲ ಕಳಿಸಿದ್ದೇವೆ. ಅವರೆಲ್ಲ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅಂಥೇಳಿ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮತ್ತು ಅವರಿಗೆ ಫಾರಿನ್ ನ್ಯಾಷನಲ್ಸ್ ಏನಿದ್ದಾರೆ ಅವರಿಗೆ ಯಾವ ರೀತಿ ನಾವು ಅಸಿಸ್ಟೆನ್ಸ್ ಕೊಡಬೇಕು. ಯಾಕೆಂದರೆ ಅವರು ಈಗ 164 ಸ್ಟೇಟ್ಮೆಂಟ್ ಆದಮೇಲೆ ಅವರನ್ನು ನಮ್ಮವರು ಬಿಡ್ತಾರೆ. ಅಂದರೆ ಅವರು ದೇ ಆರ್ ಫ್ರೀ ಟು ಗೋ. ಆದರೆ ಅವರಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಅವರು ಫಾರಿನ್ ನ್ಯಾಷನಲ್ಸ್ ಆದದ್ರಿಂದ ಅವರಿಗೆ ಅವರ ದೇಶಗಳ ಏನು ಎಂಬಸಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಅವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಬೇಕು. ಇದೆಲ್ಲವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ತಿಳಿಸೋದಕ್ಕೆ. ಆನಂತರ ಅವರು ಹೋದ್ಮೇಲೆ ಯಾವಾಗ ಅವ್ರನ್ನ ಬರಬೇಕು ಅಂತ ಹೇಳಿ ಕಂಡೀಷನಲ್ಲಿ ಹಾಕಿ ಅವ್ರನ್ನ ಕಳಿಸ್ತಾರೆ. ಇದು ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿದೆ. ಇದು ಆಗಬಾರ್ದಾಗಿತ್ತು. ಏಕೆಂದರೆ ನಾವು ಒಂದು ಕಡೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು, ಟೂರಿಸಮ್ ಚೆನ್ನಾಗಾಗಬೇಕು, ರಾಜ್ಯದಲ್ಲಿ ಟೂರಿಸ್ಟ್ ಬರಬೇಕು ಅಂತೆಲ್ಲ ನಾವು ಸರ್ಕಾರದಲ್ಲಿ ಹೇಳ್ತೇವೆ. ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಟೂರಿಸ್ಟು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಫಾರಿನ್ ನ್ಯಾಷನಲ್ಸು ಬರೋದಕ್ಕೆ ಭಾಳ ಹೆಸಿಟೇಟ್ ಮಾಡ್ತಾರೆ. ಆದ್ದರಿಂದ ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಯಾಕೆಂದರೆ ಇಂಥ ಘಟನೆಗಳಾಗಬಾರ್ದು, ಮರುಕಳಿಸ್ಬಾರ್ದು. ಅದಕ್ಕೋಸ್ಕರ ಹೆಚ್ಚು ಸುರಕ್ಷತೆ ಕೊಡೋದಕ್ಕೆ, ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು
ತೆಗೆದುಕೊಂಡಿದ್ದೇವೆ. ಮುಂದೆಯೂ ಕೂಡ ಇಂಥ ಘಟನೆ ಆಗದಾಗೆ ನಡ್ಕೋಬೇಕು ಅಂತ ಹೇಳಿ ಈಗಾಗಲೇ ನಾವು ಬರೀ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಟೂರಿಸಮ್ ಇದೆ, ಟೂರಿಸ್ಟ್ ಬರ್ತಾ ಇದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡು, ಸುರಕ್ಷತೆಯಿಂದ ಅವ್ರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಏನು ಅನುವು ಮಾಡಬೇಕು ಅದನ್ನು ಮಾಡ್ತೇವೆ. ಸಂತ್ರಸ್ತರು ಇಲ್ಲೇ ಇದ್ದಾರೆ ಸರ್? ಇಲ್ಲ, ಅವರನ್ನು ಇನ್ನೂ ಅಲ್ಲೇ ಇದ್ದಾರೆ. ಅವ್ರನ್ನ ಈಗ ಕರ್ಕೊಂಡು ಬರ್ತೀವಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಆನಂತರ ಅವರಿಗೆ ಅವರ ಎಂಬಸಿಗಳಿಗೆ ರಿಪೋರ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಆರೋಪಿಗಳು ಮಲ್ಲೇಶ ಹಂದಿ ಮಲ್ಲತಮ್, ಅಯ್ಯಪ್ಪ ದಾಸರ ವಯಸ್ಸು 22, ಗಂಗಾವತಿಯವನು. ಚೇತನ್ ಸಾಹಿತ್ಯಮ್ ಅಂತಕ್ಕಂಥವನು, ಅವನು ಗಂಗಾವತಿಯವನು, ಅವನು 21 ವರ್ಷ. ಮೂರನೇವನು ಸಿಕ್ಕಿಲ್ಲ, ಅವನ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು, ಈಗಾಗಲೇ ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮೂರನೇವನನ್ನು ಕೂಡ ಹುಡುಕ್ತಾ ಇದ್ದೇವೆ, ಸದ್ಯದಲ್ಲೇ ಅವನನ್ನು ಕೂಡ ಸೆಕ್ಯೂರ್ ಮಾಡ್ತೇವೆ. ಈ ಪೆಟ್ರೋಲಿಂಗ್ ಎಲ್ಲ ಜಾಸ್ತಿ ಮಾಡ್ತೀರಾ ಸರ್? ಈಗ ನಾವು ಟೂರಿಸಮ್ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾ ಇದ್ದಾರೆ ಅಲ್ಲೆಲ್ಲ ಪೆಟ್ರೋಲಿಂಗು ಜಾಸ್ತಿ ಮಾಡ್ತೀವಿ, ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಟೂರಿಸ್ಟ್ ಪೊಲೀಸ್ ಅಂತಲೇ ಈಗ ಹಂಪಿಯಲ್ಲೆಲ್ಲ ನಾವು ಹಿಂದೆನೂ ಕೂಡ ಮಾಡಿತ್ತು. ಆ ರೀತಿ ಅದನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ತೀವಿ. ಸರ್, ಈಗ ಅದು ಹೋಮ್ ಸ್ಟೇ ಅಧಿಕೃತನ ಅನಧಿಕೃತನ, ಕೆಲವೊಂದು ಕಡೆ ಅನಧಿಕೃತವಾಗಿ ಹೋಮ್ ಸ್ಟೇ ತೆಗೆದಿದ್ದಾರೆ ಸರ್, ಸರ್ಕಾರದಿಂದ ಯಾವುದೇ ಪರವಾನಗಿ ತಗೊಂಡಿಲ್ಲ. ಆ ವಿಚಾರ ಕುರಿತಂತೆ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಈಗ ನಮ್ಮ ಪೊಲೀಸ್ನವರು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ತನಿಖೆ ಸಂಪೂರ್ಣ ಆದಾಗ ಆ ವಿಷಯಗಳೆಲ್ಲ ಗೊತ್ತಾಗುತ್ತೆ. ವೆದರ್ ಇಟ್ ಈಸ್ ಅನ್ಆಥರೈಸ್ಡ್, ಆಥರೈಸ್ಡ್, ಯಾರು ಅವರು ಲೀಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟಲ್ಲಿ. ಆದ್ದರಿಂದ ಅವರು ಅನಧಿಕೃತ ಆಗಿದ್ದರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ತಗೊಳ್ತಾರೆ. ಅಧಿಕೃತ ಆಗಿದ್ದರೆ ಬೇರೆ ರೀತಿಯಲ್ಲಿ ಅದನ್ನು ನೋಡಬೇಕಾಗುತ್ತೆ. ಆ ಭಾಗದಲ್ಲಿ ಮಾದಕ ವಸ್ತುಗಳು ವ್ಯಾಪಕವಾಗಿ ಇದೆ ಸರ್, ಹರಡ್ತದೆ. ಅದೇನಾದರೂ ಇಲ್ಲ, ಈ ಇದರಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ. ಮೇಲ್ನೋಟಕ್ಕೆ ಮಾದಕ ವಸ್ತುಗಳದ್ದು ಯಾವುದೂ ಕೂಡ ರಿಪೋರ್ಟ್ ಇಲ್ಲ. ಅದೇನಾದರೂ ಇತ್ತು ಅಂದರೆ ಈಗಾಗಲೇ ಅವರಿಗೆಲ್ಲ ಮೆಡಿಕಲ್ ಮಾಡಿರ್ತಾರೆ, ಅದರಲ್ಲಿ ಬಂದಿರುತ್ತೆ. ಒಂದು ವೇಳೆ ಆ ರೀತಿ ಏನಾದರೂ ಇದ್ದರೆ ಎಲ್ಲೊಂದು ಕಡೆ ಗೈಡ್ಲೈನ್ಸ್ ಇಶ್ಯೂ ಆಗಬೇಕಾ ಸರ್? ಯಾಕಂದರೆ ಹಿಂದೆ ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ಪ್ರತ್ಯೇಕವಾಗಿತ್ತಂತೆ, ಈಗ ಅದನ್ನು ರದ್ದು ಮಾಡಿರೋದ್ರಿಂದ ಸಮಸ್ಯೆ ಆಗಿದೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಈಗ ನೋಡಿ, ಇಮಿಡಿಯೇಟಾಗಿ ಪೊಲೀಸ್ ಹೋಗಿದೆ, ಗೊತ್ತಾದ ತಕ್ಷಣ ಪೊಲೀಸ್ ಹೋಗಿದೆ. ಅವರು ಯಾರಿಗೂ ಹೇಳಿಲ್ಲ ಅಲ್ಲಿ ನಾವು ಅಲ್ಲಿ ನೈಟು ಸ್ಟಾರ್ ಗೇಜಿಂಗ್ ಮಾಡಕ್ಕೆ ಹೋಗ್ತೀವಿ ಅಂತ ಅವ್ರು ಯಾರಿಗೂ ಹೇಳಿಲ್ಲ. ಅಲ್ಲಿ ಹೋಮ್ ಸ್ಟೇಯಲ್ಲಿದ್ದವರು ಅಲ್ಲೇ ಮೋಟ್ರ್ ಬೈಕ್ ತೊಗೊಂಡು ಅಷ್ಟು ಸ್ವಲ್ಪ ದೂರ ಹೋಗಿ ಅಲ್ಲಿ ಅವ್ರ ಪಾಡಿಗೆ ಅವರು ಯಾರಿಗೂ ತೊಂದರೆ ಇಲ್ಲದೆ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು ಕೂತ್ಕೊಂಡು ಗಿಟಾರ್ ಬಾರಿಸ್ಕೊಂಡು ಸ್ಟಾರ್ ಗೇಜಿಂಗ್ ಮಾಡ್ಕೊಂಡಿದ್ದಾರೆ. ಇವರು ದಾರಿಯಲ್ಲಿ ಹೋಗೋರು, ಇವರು ಬಂದು ಆ ರೀತಿ ಮಾಡಿದ್ದಾರೆ. ಮಧ್ಯರಾತ್ರಿ ಆ ಥರ ಓಡಾಡೋಕ್ಕೆ ಅವಕಾಶ ಇದೆ ಸರ್? ಅವಕಾಶ ಇರೋದಿಲ್ಲ. ಈಗ ನಿಮಗೆ ಗೊತ್ತಿದೆಯಲ್ಲ, ಈಗ ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ. ಯಾರು ರಾತ್ರಿ ಹೊತ್ತು ನೀನು ಯಾಕಪ್ಪ ಬಂದಿದ್ಯಾ ಅಂತ ಸಾಮಾನ್ಯವಾಗಿ ಕೇಳೋದಿಲ್ಲ. ಇಂಥ ಘಟನೆ ಆದಾಗ ಗೊತ್ತಾಗ್ತದೆ ನಮಗೆ. ಒಂದು ಬೀಟ್ ಪೊಲೀಸ್ ಇದ್ದಾಗ, ಸಿಟಿಗಳಲ್ಲಿ ಒಂದು ವೇಳೆ ಬೀಟ್ ಇದ್ದಾಗ ಬೀಟ್ನವ್ರು ನಿಲ್ಲಿಸಿ ಕೇಳ್ತಾರೆ, ಎಲ್ಲಿಂದ ಬಂದ್ರಿ, ಯಾರು, ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಅಂತೆಲ್ಲ ಕೇಳ್ತಾರೆ. ಅನೇಕ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಈಗ ಹೊಸದಾಗಿ ಒಂದು ಸಿಸ್ಟಮ್ ಮಾಡಿದ್ದೀವಿ. ಯಾರೇ ಸಿಕ್ಕಿದ್ರೆ ಅಂಥ ಟೈಮ್ನಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಡ್ತೀವಿ. ಫಿಂಗರ್ ಪ್ರಿಂಟ್ ತೊಗೊಂಡಾಗ ಅದನ್ನು ಮ್ಯಾಚ್ ಮಾಡ್ತಾರೆ ನಮ್ಮ ಸಿಸ್ಟಮ್ನಲ್ಲಿ. ಒಂದು ವೇಳೆ ಅವನು ಕ್ರಿಮಿನಲ್ ರೆಕಾರ್ಡ್ಸ್ ಇರೋನಾಗಿದ್ದರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬೆಂಗಳೂರು ಸಿಟಿಯಲ್ಲಿ ಅದು ನಡೀತಾ ಇದೆ. ಇದನ್ನ ಎಲ್ಲ ಕಡೆಗೆ ವಿಸ್ತರಿಸ್ತೇವೆ. ಸರ್, ಇದು ಹಂಪಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಸರ್, ಟೂರಿಸ್ಟ್ ಜಾಸ್ತಿ ಬರ್ತಾರಲ್ಲ, ಗೈಡ್ಲೈನ್ಸ್ ಏನೋ ಒಂದು ಆಗಬೇಕಲ್ಲ? ಅಲ್ಲ, ಗೈಡ್ಲೈನ್ಸ್ ಇದೆ, ಈಗಾಗಲೇ ಎಕ್ಸಿಸ್ಟಿಂಗ್ ಗೈಡ್ಲೈನ್ಸ್ ಇದ್ದಾವೆ. ಬರುವಾಗಲೇ ಟೂರಿಸ್ಟು ಅವ್ರಿಗೆ ಹ್ಯಾಂಡ್ ಬಿಲ್ ಕೊಡ್ತಾರೆ. ಗೈಡ್ಲೈನ್ಸ್ ಹಿಂಗೆ ನಡ್ಕೋಬೇಕು ನೀವು, ಹಾಗೆ ಹೀಗೆ, ಇಂಥ ಬಟ್ಟೆ ಹಾಕ್ಕೊಳ್ಬಾರ್ದು, ಇಂಥ ಬಟ್ಟೆ ಹಾಕ್ಕೋಬೇಕು, ಅಥವಾ ಏನೋ ಕೆಲವು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಅದೆಲ್ಲವನ್ನು ಪಾಲನೆ ಮಾಡಿದರೆ ಆಗುತ್ತೆ. ಇವರು ರಾತ್ರಿ 10:30 ಗಂಟೆನಲ್ಲಿ ಅಲ್ಲಿ ಹೋದಾಗ ಅವರು ಪಾಪ ಅವ್ರು ಇಂಥದ್ದೆಲ್ಲ ಯಾವುದು ಊಹೆ ಮಾಡ್ದಂಗೆ ಹೋಗಿರ್ತಾರೆ. ಯಾರೂ ಅದನ್ನು ಊಹೆ ಮಾಡಿರಲ್ಲ. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಸರ್, ಐಶ್ವರ್ಯ ಗೌಡ ಬೆನ್ಸ್ ಕಾರನ್ನು ವಿನಯ್ ಕುಲಕರ್ಣಿ ಮನೆ ಬಿಟ್ಟು ಹೋಗಿತ್ತು ಅಂತ ಈಗ ಚಾರ್ಜ್ ಶೀಟಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ. ಇಲ್ಲ, ನನಗದು ಮಾಹಿತಿ ಇಲ್ಲ ಅದು. ಸರ್, ನಿನ್ನೆ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು DK ಅವರು ಒಂದಾಗಿದ್ರೇನೆ ಮುಕ್ತಿ ಅಂತ, ಒಟ್ಟಾಗಿ ಹೋಗಿ ರಾಜ್ಯ ಅಭಿವೃದ್ಧಿ ಆಗಲ್ಲ ಅಂತ ಒಳ್ಳೆ ಬಜೆಟ್ ಕೊಟ್ಟಿದ್ದೀರಿ ಅಂತ
ಅಲ್ಲ, ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ, ಒಟ್ಟಾಗೆ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ, ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನು ಮಾಡಬೇಕು, ಮಾಡ್ತಾಯಿದ್ದೀವಿ. ಸರ್, ಈ ಬಜೆಟಲ್ಲಿ ದಲಿತರಿಗೆ ಹಣ ಕಡಿಮೆ ಆಗಿದೆ ಅನ್ನುವಂಥದ್ದು ಮತ್ತು SCP TSP ಹಣ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಸರ್. ಅಲ್ಲ, ಅದು ಸಬ್ಜೆಕ್ಟೇ ಬೇರೆ ಇದೆ. ಅದಕ್ಕೆ ಬೇಕಾದರೆ ಒಂದು ದೊಡ್ಡ ಚರ್ಚೆನೇ ಮಾಡ್ಬೋದು. ಯಾಕೆಂದರೆ ನಾವು ಪ್ರತಿ ಇಲಾಖೆಯಲ್ಲೂ SCP TSP ಇದೆ, ಪ್ರತಿ ಇಲಾಖೆಯಲ್ಲೂ ಕೂಡ. ಅದನ್ನೆಲ್ಲ ಲೆಕ್ಕ ಹಾಕಬೇಕಲ್ಲ. ಬರೀ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಷ್ಟೇ ಲೆಕ್ಕ ಹಾಕೋಕ್ಕಾಗಲ್ಲ. ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ SCPಗ ಉದಾಹರಣೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಮೈನರ್ ಇರಿಗೇಷನ್ನಲ್ಲಿ ಬೋರ್ವೆಲ್ಗಳು ಕೊಡ್ತಾರೆ SCಗಳಿಗೆ STಗಳಿಗೆ. ಅದು ಕೂಡ SCP ಕವರ್ ಆಗುತ್ತೆ, SCP TSP. ಅದೇ ಪ್ರಕಾರ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ SCP TSP ಬರುತ್ತೆ. ಅದನ್ನೆಲ್ಲ ಒಟ್ಟಾರೆ ನಾವು ಕ್ರೋಢೀಕರಿಸಿದ್ರೆ ಇಂತಿಷ್ಟು ಹಣ ಅಂತೇಳಿ ಗೊತ್ತಾಗ್ತದೆ. ನಿಮ್ಮ ಇಲಾಖೆ ಬೇಡಿಕೆಗಳೆಲ್ಲ ಈಡೇರಿದವಾ ಸರ್? ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು. ಇನ್ನು ಮುಂದೆ ಔಟ್ ಆಫ್ ಬಡ್ಜೆಟು ಕೊಡ್ಬೋದಲ್ಲ, ಔಟ್ ಆಫ್ ಬಡ್ಜೆಟು ಕೂಡ ನಮಗೆ ಕೊಡ್ಬೋದು. ನಮಗೆ ಬೇಕಾಗಿರೋದೇನು ಮೊಬಿಲಿಟಿ, ಪೊಲೀಸಿಗೆ ಬೇಕಾಗಿರೋದು ಮೊಬಿಲಿಟಿ, ವೆಹಿಕಲ್ಸ್ ಬೇಕು. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ಗೆ ಫೈರ್ ಇಂಜಿನ್ಗಳು ಬೇಕು. ಆಮೇಲೆ ನಮಗೆ ಬಂದೂಕುಗಳಾಗಲಿ ಲಾಠಿ ಆಗಲಿ ಅವೆಲ್ಲ ಏನು ತಡೆ ಮಾಡೋದಿಲ್ಲ. ಯಾವಾಗಲೂ ಅದಕ್ಕೇನು ಬೇಕಾದದ್ದನ್ನೆಲ್ಲ ಕೊಡ್ತಾರೆ. ಬಟ್ ನಮಗೆ ಇರೋದು ಮೊಬಿಲಿಟಿ ಬೇಕು, ಈ ಕ್ಯಾಮರಾಗಳು ಹಾಕುವಂಥದ್ದು. ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ನಾವು ಈಗಾಗಲೇ 7,000 ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಇದನ್ನು ಕೂಡ ಇಂಟ್ರಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ. ಹಂತವಾಗಿ ಮಾಡ್ತೀವಿ. ಅದರಿಂದನೇ ಎಷ್ಟೋ ನಮಗೆ ಅಪರಾಧಗಳು ಡಿಟೆಕ್ಟ್ ಆಗ್ತಾ ಇದ್ದಾವೆ. ಆ ಕ್ಯಾಮರಾಗಳು ಹಾಕಿರೋದ್ರಿಂದನೇ ಅನೇಕ ಅಪರಾಧಗಳನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹೆಚ್ಚು ಅದನ್ನು ಪರಿಣಾಮಕಾರಿಯಾಗಿ ಮಾಡ್ತೀವಿ. ಸರ್, ರಣ್ಯಾರಾವ್ ಪ್ರಕರಣ ಸರ್, ಇಲ್ಲಿ ಏನಿದೆ ಗೊತ್ತಿಲ್ಲ ನಮಗೆ. CBI ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ. ಆ CBI ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದರ ತನಿಖೆಯಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರೇ ಕ್ರಮ ತಗೊಳ್ಳೋದು, ನಾವು ತಗೊಳ್ಳೋದಿಲ್ಲಲ್ಲ. ಅವರೇ ಕ್ರಮ ತಗೊಳ್ತಾರೆ CBIನವರು. ಆದರೆ CBI ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ. ಸುವೋಮೋಟೋ ಅವರು ತೊಗೊಂಡಿದ್ದಾರೆ, ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೇನು ನಮ್ಗೆ ಯಾರನ್ನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವರು DRIನವರು ಟ್ರಾನ್ಸ್ಫರ್ ಮಾಡಿದ್ದಾರೆ CBIಗೆ. ಅವರು CBI ತೊಗೊಂಡಿದ್ದಾರೆ. ನೀವು ಕಾನೂನು ತಂದಿದ್ರಲ್ಲ ಸರ್, ಪರವಾನಗಿ ಕೇಳಬೇಕು ಸ್ಟೇಟ್ ಗೌರ್ಮೆಂಟ್. ಅಲ್ಲ, ನಾವು ಅದೇ ಹೇಳಿದ್ವಲ್ಲ, ನಮ್ಮನ್ನು ಕೇಳಿಲ್ಲ ಅವರು. ನಮ್ಮನ್ನು ಕೇಳಿದರೆ ನಾವು ಕೊಡ್ಬೋದಿತ್ತು ಅಥವಾ ತಿರಸ್ಕಾರ ಮಾಡ್ಬೋದಿತ್ತು. ಅದು ನಮ್ಮನ್ನೇನು ಕೇಳಿಲ್ಲ ಅವರು. ಸುವೋಮೋಟೋ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೆ. ಆದರೆ ಈ ಕೇಸ್ನಲ್ಲಿ ಅವರು ತೊಗೊಂಡಿರೋದ್ರಿಂದ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಏನು ವರದಿ ಬರುತ್ತೆ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.